ಒಳಗಿಂದ ಇದೆಲ್ಲ ಐಸು ಒಳಗಿಂದ ಫುಲ್ಲು ಇದಾಗಿ ಹೋಗ್ಬಿಟ್ಟೈತೆ, ಅಂದರೆ ಗಟ್ಟಿಯಾಗಿ ಹೋಗ್ಬಿಟ್ಟೈತೆ. ಹೊರಗೆ ಹೋಗೋದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಇನ್ನು ಒಳಗೋಗಿ. ಇದು ಯಾರು ಏನು ಮಾಡುವರು? ಬನ್ನಿ ಫಸ್ಟ್ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗಿ. ಇದೊಂದು 10 ಕಿಲೋಮೀಟ್ರ್ ಐತೆ. ನಮ್ಮ ಕಡೆ ಈ ಥರ ಕಾಟ ಯಾವ ಸಿಗಲ್ಲ ನೋಡಿ, ಕರೆಕ್ಟಾಗಿ ಯಾವ ಥರ ಐತೆ. ಇದು ಬಂದು ಟನ್ನು, ಇದು ಬಂದು ಗ್ರಾಮ್ಸು. ಇನ್ನೇ ನಾವು ಬಂದಿದ್ದು ಜೋಜಿಲಾ ಪಾಸು ಬಂದಾಗಿದೆ. ಹೆಚ್ಚು ಕಡಿಮೆ ಇನ್ನೊಂದು 2-3 ದಿನ ಆಗುತ್ತೋ ವಾರ ಆಗುತ್ತೋ ಗೊತ್ತಿಲ್ಲ. ಹೆವಿ ಅಂದರೆ ಹೆವಿ ಸ್ನೋಫಾಲ್ ಆಗೈತೆ. 22 ವೀಲ್ ಟ್ರೈಲರ್ ಇದು. ಈ ರೋಡ್ಗಳಾಗ ಅದು ಹೆಂಗೆ ಓಡಿಸ್ಕೊಂಡು ಬರ್ತಾರೋ, ಅದು ಹೆಂಗೆ ಓಡಿಸ್ಕೊಂಡು ಹೋಗ್ತಾರೋ, ಅಪ್ಪ ಅಪ್ಪ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ನೀವು ನೋಡ್ದಂಗೆ ಲಡಾಖ್ ರೀಚ್ ಆಗಿಬಿಟ್ಟು ಇಲ್ಲೇ ಮಲಗಿದ್ವಿ. ಇವಾಗ ಎದ್ದು ಟೈಮ್ ನೋಡಿದ್ರೆ 6:30 ಆಗೋಗೈತೆ. ನೋಡಿ ಎಂಥ ಜಾಗದಲ್ಲಿ ಇದ್ದೀವಿ ಅಂತ. ಇವಾಗ ನಾವಿರೋ ಲೊಕೇಶನ್ ಬಂದು ಇದು ನೋಡಿ. ಇಲ್ಲೆಲ್ಲ ರಾತ್ರಿ ಮಿನಿಮಮ್ ಒಂದು 50 ಗಾಡಿ ಇದ್ವು. ಇವಾಗ ನೋಡಿದ್ರೆ ಒಂದೇ ಒಂದು ಗಾಡಿ ಇಲ್ಲ. ನಾವು ಅವರೆಲ್ಲ ಇಲ್ಲೇ ನೋ ಎಂಟ್ರಿ ವರ್ಕ್ಸರ ಹಾಕ್ಕೊಂಡಿದ್ದಾರೆ ಅಂತ ನಾವು ಸುಮ್ಮನೆ ಇದ್ವಿ. ಬಟ್ ನಾವು ಇಲ್ಲೇ ಹಾಕ್ಕೊಂಡಿದ್ದೀವಿ ಇವಾಗ ಎದ್ದು ನೋಡಿದ್ರೆ 6:30. ಇನ್ನೊಂದು ನಿಮಗೆ ಮೇನ್ ತೋರಿಸ್ಬೇಕಾದ್ರೆ ಗ್ಲಾಸ್ ಮೇಲೆ ಐಸ್ ಎಲ್ಲ ಕಟ್ಕೊಂಡ್ಬಿಟ್ಟೈತೆ, ಒಂಥರ ಫ್ರೀಸ್ ಆಗಿ ಹೋಗ್ಬಿಟ್ಟೈತೆ ನೋಡಿ. ಒಳಗಿಂದ ಇದೆಲ್ಲ ಐಸು ಒಳಗಿಂದ ಫುಲ್ಲು ಇದಾಗಿ ಹೋಗ್ಬಿಟ್ಟೈತೆ, ಅಂದರೆ ಗಟ್ಟಿಯಾಗಿ ಹೋಗ್ಬಿಟ್ಟೈತೆ. ಹೊರಗೆ ಹೋಗೋದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಇನ್ನು ಒಳಗೋಗಿ. ಇದೆಲ್ಲ ಐಸ್ ಕುರಿ, ಇದೆಲ್ಲ ನೋಡಿ ಹೆಂಗೈತೆ. ಅಪ್ಪ ಅಷ್ಟೊಂದು ಚಳಿ ಐತೆ ಅನ್ಕೊಂಬಿಡಿ. ಇಲ್ಲಿ ಈ ಚಳಿಗೆ ತಡ್ಕೊಳಕ್ಕಲ್ಲ, ಮಾತು ಕೂಡ ಬರ್ತಾಯಿಲ್ಲ ಹೊರಕ್ಕೆ. ಆ ರೇಂಜಿಗೆ ಚಳಿ ಐತಿ ಇಲ್ಲಿ. ನಿಜವಾಗ್ಲೂ ನವಂಬರ್ ಡಿಸೆಂಬರಲ್ಲಿ ಲಡಾಖ್ ಮಾಡೋದು ಅಷ್ಟು ಸುಲಭದ ಮಾತೇ ಅಲ್ಲ. ಇವಾಗ ಗೊತ್ತಾಗ್ತದೆ ಟೂರಿಸ್ಟರೆಲ್ಲ ಯಾಕೆ ಜೂನ್ ಜುಲೈಗೆ ಬಂದೋಗ್ತಾರೆ ಅಂತ. ಈ ಅಡ್ವೆಂಚರ್ ಮಾಡ್ಬೇಕಂತಂದ್ರೆ ಬಂದಿದ್ದು, ಬಟ್ ನಮಗೆ ಜೋಜಿಲಾದಾಗೆ ಸ್ವಲ್ಪ ಮಿಸ್ ಹೊಡಿತಷ್ಟೇ. ಏನಿಲ್ಲ, ಹೋಗೋಣ. ಹೋಗ್ಬಿಟ್ಟು ಈಗ ಹೋಗ್ತಾ ಇನ್ನು ಸಿಗುತ್ತೆ ನಮಗೆ ಸ್ನೋ ಎಲ್ಲ. ಬನ್ನಿ ಫಸ್ಟ್ ಇಲ್ಲಿಂದ ಹೋಗೋಣ. ನೋ ಎಂಟ್ರಿ ಬಿದ್ದರೆ ಮತ್ತೆ ಕಷ್ಟ, ಮತ್ತೆ ಒಂದಿನ ಇಲ್ಲೇ ಆಲ್ಟಾಗೋಗುತ್ತೆ. ಮೇನ್ ಇದೆಲ್ಲ ಅಲ್ಲ, ಗಾಡಿ ಸ್ಟಾರ್ಟ್ ಆಗುತ್ತೋ ಇಲ್ಲ ಫಸ್ಟ್ ಅದನ್ನ ನೋಡಬೇಕು. ಇವರೇ ಗಾಡಿ ಸ್ಟಾರ್ಟ್ ಆಗಿ ಮಾಡ್ಬಿಡಪ್ಪ, ಅಷ್ಟೇ ಸಾಕು. ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ ಇವತ್ತು. ಬ್ರೋ ಗಾಡಿ ಟೆಂಪ್ರೇಚರ್ ಬರೀ 0.5 ಡಿಗ್ರಿ ಬ್ರೋ. ಮಿನಿಮಮ್ 30 ಇರ್ತದೆ ಬ್ರೋ ನಮ್ಮ ಕಡೆ. ಅಯ್ಯಪ್ಪ, ಗಾಡಿ ಸ್ಟಾರ್ಟ್ ಕೂಡ ಆಗ್ತಾ ಇಲ್ಲ ಗುರು. ಗಾಡಿ ಅದು ಎಷ್ಟು ಲೇಟ್ ಆಗೈತೆ. ನಾವೆಲ್ಲ ಬಂದಿತ್ತು ಬಾಯಿಗೆ. ಬ್ರೋ ನೀರು ಹಾಕಿದ್ರೆ ಹೋಗುತ್ತೆ ಅನ್ಸುತ್ತೆ ಬ್ರೋ ಅದು. ಐ ಥಿಂಕ್ ಅದು ಕಾಲಿನ ಹಾಕಿ ನೋಡಿ ಒಂದ್ಸರಿ. ಹೋಗ್ತಾ ಇಲ್ಲ, ಏನ್ ಮಾಡಿದ್ರು ಇದು ಹೋಗ್ತಾ ಇಲ್ಲ. ಹೌದಾ? ನೀರು ಹಾಕ್ಬಿಡವ. ನೀರು ಮುಟ್ಟಕ್ಕನಾಗುತ್ತೆ ಬ್ರೋ ಅದು. ಇವಾಗ ನೀರು ಹೊಡಿತಾ ಇದ್ದೀವಿ. ನೀರು ಹೊಡೆದ್ರೆ ನೋಡಿ ಸ್ವಲ್ಪ ಸ್ವಲ್ಪ ಹೋಗ್ತಾ ಐತೆ. ಹಂಗಾದ್ರು ಬ್ರೋ ಹೋಗ್ತಿಲ್ಲ. ನಗು ಬರ್ತೈತೆ. ಏನ್ ಮಾಡೋದು ಇದಕ್ಕೆ? ಕೆಳಗೆ ಬಿಲ್ಲೆಲ್ಲ ನೆನೀತಾವ ಮೊಬೈಲ್ಗಳು. ಬ್ರೋ ನೀವೇನು ರಚ್ಚಿಗೆ ದೊಡಿತಾ ಇದೀರಿ ನೀರು. ಗಾಳಿ ಹೊಡೆದ್ರೆ ಹೋಗ್ಬೋದಾ ಬ್ರೋ? ಗ್ಲಾಸಿಗೆ ಅಂಟ್ಕೊಂಡ್ಬಿಡೈತಿ ಟೋಪಿ ಹೋಗಿ ಐಸಾಗಿ. ನೋಡಿ ಇಲ್ಲಿ ಇದ್ರಾಗೂ ಐಸು ನೋಡಿ. ಏನ್ ಇಟ್ಟಿದ್ರು ಎಲ್ಲ ಕಚ್ಕೊಂಡ್ಬಿಡೈತೆ. ಲೈಟಿಂಗ್ ಒಂದು ಬಲ್ಪಿನ ಬಾಕ್ಸ್ ಕೂಡ ಬಿಟ್ಟಿಲ್ಲ ಗುರು. ಹಂಗೆ ಕಚ್ಕೊಂಡೈತೆ ಗ್ಲಾಸ್ಗೆ. ನೀರು ಬಿಟ್ಟು ಐಸ್ ಆಗ್ಬಿಡೈತದೆಲ್ಲ. ಅಪ್ಪ -10 ಡಿಗ್ರಿ. ಯೋಚನೆ ಮಾಡಿ ಲೇರಾಡಕ್ಕೆ ಬರೋರಿ ಟೈಮಲ್ಲಿ ಓಪನಿ ಬ್ರೋ. ಗ್ಯಾಸ್ ಇಟ್ಬಿಟ್ಟು ನೀರು ಕಾಸ್ತಾ ಇದೀವಿ. ಬಿಸಿನೀರೆಲ್ಲ ನಾವು ಒರೆಸಿದ್ರೆ ಇದು ಕ್ಲಿಯರ್ ಆಗ್ಬೋದೇನೋ ಅಂತ. ಏನೋ ಅಡ್ವೆಂಚರ್ ಮಾಡಕ್ ಹೋಗಿ ಏನೇನೋ ಆಗ್ತೈತೆ. ಶರತ್ ಬ್ರೋ ಫುಲ್ ಪ್ಯಾಕ್ ಆಗ್ಬಿಟ್ರ?
ರಾತ್ರೆಲ್ಲ ಎದ್ದಿದ್ದೀನಿ ಬ್ರೋ ನಾನು. 2 ಅವರ್ಗೆ 1 ಅವರ್ಗೆ ಎದ್ದಾಳದು. ಅದ್ರಾಗ ನಮ್ ಯೋಗೇಶನ್ ಕಾಟ 5 ಗಂಟೆಗೆ ಫೋನ್ ಮಾಡ್ತಾನೆ. ಈ ಚಳಿಗದ್ ಯಾರಿಗ್ ನಿದ್ದೆ ಬರ್ತದ ಗುರು ಹೇಳು. ಬಿಸಿನೀರ್ ಕಾಯಿಸ್ಕೊಂಡ್ಬಿಟ್ಟು ಇದು ಗ್ಲಾಸ್ ಒರೆಸ್ತಾ ಇದೀವಿ. ಹೊಗೆನೆ ಬರ್ತಾ ಇತ್ತು, ಗ್ಲಾಸ್ ಆಗಿ ಬರ್ತಾ ಇತ್ತು, ಇಲ್ಲಿ ಬರ್ತಾ ಇತ್ತು, ಒಂದು ಗೊತ್ತಾಗ್ತಾ ಇಲ್ಲ ಗುರು. ಏನ್ ಆಗ್ತೈತಿ ಇಲ್ಲಿ? ಏನ್ ಆಗ್ತೈತೆ ಯಪ್ಪ, ಒಂದು ಗೊತ್ತಾಗ್ತಾ ಇಲ್ಲ. ನೋಡಿ ಹೊಗೆ ಬರಂಗೆ ನೀರ್ ಕುದಿಯಂಗೆ ಕಾಯಿಸಿದ್ರು ಆರಾಮಾಗಿ ಕೈಯಾಗ ಇಟ್ಕೊಂಬೋದು ಹಿಂಗೆ. ಇವಾಗ ಆಫ್ ಮಾಡ್ರಿ ಅದು ಗ್ಯಾಸು. ಯಪ್ಪ ಯಪ್ಪ ಯಪ್ಪ, ಏನ್ ಅಡ್ವೆಂಚರ್ ಗುರು. ಮಾತಾಡಿದ್ರೆ ಸಾಕು. ಇವಾಗ ಸೀದಾ ಅನ್ಲೋಡಿಂಗ್ ಪಾಯಿಂಟ್ ಹೋಗ್ತಾ ಇದೀವಿ. ನೋ ಎಂಟ್ರಿ ಏನಿಲ್ಲ ಸದ್ಯಕ್ಕೆ. ಎಲ್ಲ ಗ್ಲಾಸ್ ಫುಲ್ ಕ್ಲಿಯರ್ ಆಗಿಲ್ಲ, ಅರ್ಧಂಬರ್ಧ ಮಾಡ್ಕೊಂಡು ರೋಡ್ ಕಾಣಂಗ್ ಹೋಗ್ತಾ ಇದೀವಿ. ನೋಡಿ ನಿಮ್ಗೆ ವಿಸಿಬಿಲಿಟಿ ಎಷ್ಟು ಕಾಣ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇತ್ತು. ಬ್ರೋ ಟೆಂಪರೇಚರ್ ವೆದರ್ ರಿಪೋರ್ಟ್ -4 ಡಿಗ್ರಿ. ಇವಾಗ ಬೆಳಗ್ಗೆ ಅಂದ್ರೆ ಮಿಡ್ ನೈಟ್ ಅಲ್ಲಿ ಏನಿಲ್ಲ ಅಂದ್ರೂ -7 -8ಗೆ ಹೊಂಟೋಗಿರ್ತದೆ ಅದು. ಅದಕ್ಕೆ ಗ್ಲಾಸಿಂಗ್ ಆಗಿರೋದು. ಯಾರು ಏನು ಮಾಡುವರು. ಬನ್ನಿ ಫಸ್ಟ್ ಅನ್ಲೋಡಿಂಗ್ ಪಾಯಿಂಟ್ ಬಂದು ಇದೊಂದು 10 ಕಿಲೋಮೀಟರ್ ಐತೆ. ಅನ್ಲೋಡಿಂಗ್ ಪಾಯಿಂಟ್ ಬಂದು ಎಲ್ಲಪ್ಪ ಇರೋದು ಅಂದ್ರೆ ಲೇ ಲಡಾಖ್ ಏರ್ಪೋರ್ಟ್ ಅಲ್ಲೇ ಖಾಲಿ ಮಾಡ್ಬೇಕಾಗಿರೋದು ಈ ಮೆಟೀರಿಯಲ್ನ. ಲಡಾಖ್ ಏರ್ಪೋರ್ಟ್ ಒಳಗೆ ಇವಾಗ ಹೋಗೋಣ ಬನ್ನಿ. ಓಹೋ ಘಾಟ್ ನೋಡಿ ಬ್ರೋ, ಇದು ಇಲ್ಲಿ ಘಾಟ್ ಐತಾ? ಪೂರ್ತಿ ವಿಸಿಬಿಲಿಟಿ ಮತ್ತೆ ಹೊಲ್ಟೋಯ್ತು ನೋಡಿ. ಮತ್ತೆ ಗಡ್ಡೆ ಕಟ್ತಾ ಇತ್ತು ಐಸು. ಆ ನೀರೇನಿತ್ತು ನಾವು ಒರೆಸಿದ್ದು ಬಿಸಿನೀರು ಅದೆಲ್ಲ ಐಸಾಗಿ ಹೋಗ್ತಾ ಇತ್ತು ಆಲ್ರೆಡಿ. ಈಗ ಹೋಗೋಣ. ಇಲ್ಲಿಂದ 2 ಕಿಲೋಮೀಟರ್ ಐತೆ ಅಷ್ಟೇ ಏರ್ಪೋರ್ಟು. ಹೋಗಿ ಗಾಡಿ ಹೊರಗಡೆ ನಿಲ್ಸಿ ಎಂಟ್ರಿ ಏನೋ ಮಾಡಿಸ್ಬೇಕೇನೋ ಮಾಡಿಸಿ ನೋಡೋಣ ಅಂತ. ಆಮೇಲೆ ಏನು ಕತೆ ಏನಿದು ಅಂತ. ಫಸ್ಟು ಅಲ್ಲಿಗೆ ಹೋಗೋಣ ಬನ್ನಿ. ಹಿಂಗೆ ಹೋಗೋಣ, ಇನ್ನೇನು ಮಾಡೋಂಗಿಲ್ಲ. ಸ್ವಲ್ಪ ಬಿಸಿಲು ಬಿದ್ದರೆ ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಬಿಸಿಲು ಹೊಡಿತಾ ಐತೆ ನೋಡಿ. ಸೂರ್ಯ ಅಲ್ಲಿ ಉಡ್ತಾ ಇದ್ದಾನೆ. ಬಟ್ ಮತ್ತೆ ಗ್ಲಾಸ್ ಫ್ರೀಸ್ ಆಗೈತೆ. ಎಲ್ಲ ಕ್ಲೀನ್ ಮಾಡಬೇಕು. ಶರತ್ ಬ್ರೋ ಕಡೆ ನೋಡಿ ಹೆಂಗೆ ಕ್ಲೀನ್ ಮಾಡೋರು. ಶರತ್ ಬ್ರೋ ಏನ್ ಬ್ರಾ ಕುತ್ಕೊಂಡು ಏನು ಕೆಲಸ ಇಲ್ಲ. ಅಲ್ಲ ಬ್ರೋ ಆ್ಯಡ್ ಬ್ರೋ ಇರ್ತದೆ ಅಂತೀರಾ? ಜಮಾ ಆಗಿರ್ತದೆ ಅಂತೀರಾ? ಏನಾಗಲ್ಲ ಅಂತೀರಾ? ಬೆಂಕಿ ಹಾಕಲ್ಲ ಸ್ವಲ್ಪ ತಿಂಗಳು ಬಿಡೋಣ ಸ್ಟಾರ್ಟಿಂಗಾಗೆ. ಇರಲಿ ಅಡಿಲಿ ಬೆಂಕಿ ಹಾಕಿ ಆ್ಯಡ್ ಬ್ಲೂ ಟ್ಯಾಂಕ್ ಫೈಬರ್ ಸುಟ್ಟೋಗ್ಬಿಟ್ರೆ ಅಡಿ ವಯಸ್ಸೈತಾರೆ. ಸದ್ಯಕ್ಕೆ ಪರವಾಗಿಲ್ಲ. ಇವಾಗ ಬಿಸಿಲು ಹೊಡಿತಾ ಐತೆ ನೋಡಿ, ಫುಲ್ಲು ಬಿಸಿಲು ಹೊಡಿತಾ ಐತೆ. ಗ್ಲಾಸ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಗುತ್ತೆ. ನಮಗೂ ಸ್ವಲ್ಪ ಗಾಡಿನ ತಂದು ಇಲ್ಲಿ ಕಾಟ ಮಾಡ್ಸೋಣ ಸೈಡ್ಗೆ ಹಾಕಿದ್ದೀವಿ. ಗಾಡಿ ಕಾಟ ಮಾಡಿಸ್ಕೊಂಡು ಹೋಗೋಣ ಬನ್ನಿ. ನಮ್ಮ ಕಡೆ ಈ ಥರ ಕಾಟ ಯಾವ ಸಿಗಲ್ಲ ನೋಡಿ. ಕರೆಕ್ಟಾಗಿ ಯಾವ ಥರ ಐತೆ. ಇದು ಬಂದು ಟನ್ನು, ಇದು ಬಂದು ಗ್ರಾಮ್ಸು. ಬ್ರೋ ನೀವು ಒಳಗೆ ಹೋಗಿದ್ರಲ್ಲ, ಇದನ್ನು ಕರೆಕ್ಟ್ ಇಲ್ಲಿ 60-80ಕ್ಕೆ ಹಾಕಿದೆ. ಕರೆಕ್ಟಾಗಿ ಅದು ಪಕ್ಕ ಆಯ್ತು ಬ್ರೋ, ಸುಳ್ಳೇನಲ್ಲ. ಗಾಡಿನ ಕಾಟ ಮಾಡಿಸ್ಬಿಟ್ಟು ಹೋಗಿ ಖಾಲಿ ಎಲ್ಲ ಮಾಡ್ಕೊಂಡ್ ಬಂದಿದ್ದಾಯ್ತು. ಸದ್ಯಕ್ಕೆ ಮತ್ತೆ ತಂದು ಕಾಟ ಹತ್ರ ಹಾಕಿದೀವಿ. ಯಾಕಪ್ಪ ಅಂದರೆ ಕಾಟ ಮಾಡಿಸ್ಕೊಂಡ್ರೆ ರಿಸೀವ್ ಕೊಡೋದಂತೆ. ಗಾಡಿ ಬಂದು ಏರ್ಪೋರ್ಟ್ ಒಳಗೆ ಖಾಲಿ ಆಗಿದ್ದು, ಹಂಗಾಗಿ ಅಲ್ಲೇನು ವೀಡಿಯೋ ಮಾಡೋಕೆ ಅಲೋ ಇರಲಿಲ್ಲ. ಹಂಗಾಗಿ ಏನೂ ಮಾಡಿಲ್ಲ. ಬೆಳಗ್ಗೆ ಹೋದ್ರೆ ಇವಾಗ ಸಾಯಂಕಾಲ 4:15 ಖಾಲಿ ಮಾಡಿ ಕಳಿಸಿದ್ದಾರೆ. ನಮ್ಮದಷ್ಟು ಖಾಲಿ ಮಾಡಿ ಕಳಿಸಿದಾರಲ್ಲ ಅದೇ ಗ್ರೇಟು. ಇನ್ನು ಸಮಸ್ಯೆ ಏನಪ್ಪ ಅಂದರೆ ತುಂಬ ಇದ್ದಾವೆ. ಒಂದೊಂದೇ ರಿಸೀವ್ ಇಸ್ಕೊಂಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸಮಸ್ಯೆ ಏನಪ್ಪ ಅಂದರೆ ಗಾಡಿದು ಕ್ಲಚ್ ಕ್ಲೀನಾಗಿ ವರ್ಕ್ ಆಗ್ತಾ ಇಲ್ಲ. ಚೆಕ್ ಸಿಗ್ನಲ್ ಬೇರೆ ಆನ್ ಆಗೈತೆ. ಏನು ಕಾನ್ ಆಗೈತೆ ಅನ್ನೋದು ಕೂಡ ಗೊತ್ತಿಲ್ಲ. ಹೋಗಿ ಲ್ಯಾಪ್ಟಾಪ್ ಹಾಕ್ಸಿ ಚೆಕ್ ಮಾಡಿಸ್ಬೇಕು. ಇಲ್ಲಿ ಲೇನಲ್ಲಿ ಭಾರತ್ ಬೆಂಚ್ ಶೋರೂಮ್ ಸಿಗುತ್ತಾ ಅಂದರೆ ಖಂಡಿತವಾಗ್ಲಿ ಐತೆ, ಒಂದು ಸಿಗುತ್ತೆ. ಈ ಕ್ಲಚ್ ಏನಾಗ್ತೈತಪ್ಪ ನಮಗೆ ಫುಲ್ ಪೆಡ್ಲ್ ಒಳಕ್ಕೆ ಹೋಗ್ತೈತೆ. ಮೇಲಕ್ಕೆ ಬಂದರೆ ಎಡ್ಜಲ್ಲಿದ್ದರೆ ಕ್ಲಚ್ ಪ್ಲೇಟ್ ಹೋಗೈತೆ ಅನ್ಬೋದು. ಬಟ್ ಒಳಕ್ಕೆ ಹೋಗ್ತಾ ಇರೋದಕ್ಕೆ ಅದು ಏನು ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ. ಬೂಸ್ಟ್ ಏನೋ ಹೋಗಿರ್ತದೆ ಅಂತಾರೆ. ಶೋರೂಮ್ ಹತ್ರ ಹೋಗಿ ಬೇಗ ತೋರಿಸ್ಕೊಳ್ಳೋಣ. ಇನ್ನೊಂದು ಅವರ್ ಟೈಮ್ ಇದೆ ಅಷ್ಟೇ ನಮಗೆ. ಇಲ್ಲ ಅಂದರೆ ಇವತ್ತು ರಾತ್ರಿನೂ ಇಲ್ಲೇ ಮಲಗಬೇಕಾಗುತ್ತೆ. -6 ಡಿಗ್ರಿ ಒಳಗೆ. ನಿನ್ನೆ ನಾವು ಬಂದಿದ್ದು ಜೋಜಿಲಾ ಪಾಸು ಬಂದಾಗಿದೆ. ಹೆಚ್ಚು ಕಡಿಮೆ ಇನ್ನೊಂದು 2-3 ದಿನ ಆಗುತ್ತೋ ವಾರ ಆಗುತ್ತೋ ಗೊತ್ತಿಲ್ಲ. ಹೆವಿ ಅಂದರೆ ಹೆವಿ ಸ್ನೋಫಾಲ್ ಆಗೈತೆ. ಕತೆ ಏನೋ ಜೀವನ ಏನೋ ನಮ್ಗಂತೂ ದೇವ್ರಣಗೂ ಗೊತ್ತಿಲ್ಲ. ಮಿಸ್ ಆದರೆ 5 ತಿಂಗಳು ಗಾಡಿನ ಇಲ್ಲೇ ಲಡಾಖಲ್ಲೇ ಬಿಟ್ಟು ಹೋಗ್ಬೇಕಾಗುತ್ತೆ. ರಂಗ್ ಸೌಂಡ್ ಅದು. ಮಿಸ್ ಆದರೆ 5 ತಿಂಗಳು ಇಲ್ಲೇ ಬಿಟ್ಟು ಫ್ಲೈಟ್ ಹತ್ಕೊಂಡು ಸೀದಾ ಊರಿಗೆ ಹೋಗಿ ಮತ್ತೆ 5 ತಿಂಗಳು ಬಿಟ್ಟು ಬಂದು ತಗೊಂಡೋಗ್ಬೇಕಾಗುತ್ತೆ. ಇಲ್ಲಿ ಇಂಜಿನ್ ಸೌಂಡು ಗಿಂಡ್ ಎಲ್ಲ ಗಾಡಿನೇ ಚೇಂಜ್ ಆಗೋಗ್ಬಿಟ್ಟಿದೆ. ಯಾವುದೋ ಲೈಲ್ಯಾಂಡ್ ಗಾಡಿ ಓಡಿಸ್ತೀನಿ ಏನಪ್ಪ ಅನ್ನೋ ಫೀಲ್ ಬರ್ತಾ ನಿಮಗೆ. ಗಾಡಿ ಸೌಂಡೇ ಇಲ್ಲ.
ನೋಡಿ ಗಾಡಿ ಒಂಥರ ಹಿಡಿತೈತೇನೋ. ಲೇ ಲಡಾಖಲ್ಲಿ ಪಾಲ್ ಟ್ರಕ್ಕಿಂಗ್ ಅಂತ ಭಾರತ್ ಬೆಂಜ್ ಅವ್ರದ್ದು ಒಂದು ಸರ್ವಿಸ್ ಸೆಂಟರ್ ಇದೆ. ಅಲ್ಲಿ ಹೋಗಿದ್ವಿ, ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡ್ಬಂದ್ವಿ. ಅಲ್ಲೇನು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಹೆವಿ ಕೋಲ್ಡು. -1 ಡಿಗ್ರಿನೋ ಐತೆ ಇವಾಗ ಸಂಜೆ 6 ಗಂಟೆಗೆ. ಬೆಳಗಿನ ಜಾವ ಹೆಚ್ಚು ಕಡಿಮೆ ಇಲ್ಲಿ -7, 8, 10ವರೆಗೂ ಬರ್ಬೋದು, ಹೇಳೋಕ್ಕಾಗಲ್ಲ. ಇವಾಗ -1 ನಡೀತಾ ಇದೆ ಇಲ್ಲಿ ಸದ್ಯಕ್ಕೆ. ಇವಾಗ ನಮ್ಮ ಪ್ಲಾನಿಂಗ್ ಏನಪ್ಪ ಅಂದರೆ ಇವತ್ತು ನೈಟು ಪೂರ್ತಿ ಡ್ರೈವ್ ಮಾಡಿಕೊಂಡು ನಾಳೆ ಅಷ್ಟೊತ್ತಿಗೆ ಯಾವುದು ಮೀನಮಾರ್ಗ್ ರೀಚ್ ಆಗಬೇಕು ಅಂತ. ಮೀನಮಾರ್ಗ್ ಇಲ್ಲಿಂದ ಬಂದು ಒಂದು 250-300 ಕಿಲೋಮೀಟ್ರ್ ಐತೆ. ಆಯಿತಾ? ಹಂಗೆ ಒಂದು ಡೀಸೆಲ್ ಒಂದು ಹಾಕ್ಸ್ಕೊಂಡ್ವಿ 7,000 ರೂಪಾಯಿಗೆ. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಹಾಕ್ಸಿದ್ರಾ? ಹಂಗೆ ಇದ್ರು ಚಳಿ. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ನಾಳೆ ನಮ್ಮ JK ಬಾರಾವಲ ಇರೋರು ಅಲ್ಲೇ ಇದ್ದಾರೆ ಮೀನಮಾರ್ಗಲ್ಲಿ, ಅವ್ರನ್ನ ಹೋಗಿ ಮೀಟ್ ಆಗೋಣ. ಆ್ಯಕ್ಚುಲಿ ಜೋಜಿಲಾ ಪಾಸ್ ಬಂದಾಗೈತಿ ಇವಾಗ. ಇವತ್ತು ಹೆವಿ ಸ್ನೋಫಾಲ್ ಆಗ್ಬಿಟ್ಟು ಏನೇನು ಕತೆ ಆಯಿತೋ ಗೊತ್ತಿಲ್ಲ. 2-3 ದಿನ ಅಲ್ಲೇ ನಿಂತ್ಕೊಂಡ್ಬೇಕಾದ ಪರಿಸ್ಥಿತಿನೂ ಬರ್ಬೋದು. ಏನಾಗುತ್ತೋ ಏನೋ ಗೊತ್ತಿಲ್ಲ. ಒಟ್ಟು ಹೋಗೋಣ. ಇವತ್ತು ನೈಟ್ ಅಂತೂ ಫುಲ್ ಡ್ರೈವ್ ಮಾಡ್ತೀವಿ. ಹಿಂಗನ ಆಗಲಿ ಮೀನಮಾರ್ಗ್ ರೀಚ್ ಮಾಡಿಬಿಡ್ಬೇಕು. ಬರಬೇಕಾದ್ರೆ ಅಂತೂ ಲೋಡ್ ಗಾಡಿ ಓಡ್ಸೋಕ್ಕಾಗಲಿಲ್ಲ. ಇವಾಗ ಖಾಲಿ ಗಾಡಿ ಚಚ್ಕೊಂಡು ಹೋಗ್ತಾ ಇರೋದೆ. ಬನ್ನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಹೊಡಿಯೋಣ. ಗಾಡಿನ ಹಂಗೆ ಪೆಟ್ರೋಲ್ ಬಂಕಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲೇ ತರಕಾರಿ ಅಂಗಡಿ ಇತ್ತು, ತರಕಾರಿ ತೊಗೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಮುಂದೆ ಹೋಗಿ ಏನೋ ಅಡುಗೆ ಮಾಡೋದು ಏನು ಪ್ಲಾನೋ ಗೊತ್ತಿಲ್ಲ, ಏನೋ ನೋಡೋಣ. ಗ್ಲಾಸ್ ಗೀಸ್ ಎಲ್ಲ ಇಲ್ಲೇ ಒರೆಸ್ಕೊಂಡು ಬಿಡ್ತಾ ಇದ್ದೀವಿ. ನಾನ್ ಸ್ಟಾಪ್ ಹೊಡಿಯೋದ್ರಿಂದ ಸ್ವಲ್ಪ ಕ್ಲೀನಾಗಿರಲಿ. ಇದೆಲ್ಲ ಹೋಗೋದೇ ಇಲ್ಲ, ಎಷ್ಟು ಒರೆಸಿದ್ರು ಹೋಗ್ತಾನೆ ಇಲ್ಲ ಗಲೀಜೆಲ್ಲ. ಸ್ವಲ್ಪ ನೀರಾಗಿ ಕೊಡ್ಸೋಣ. ಒಳಗಿಂದನೇ ಅದು, ಒಳಗಿಂದ ಅದು, ಹೊರಗಿಂದಲ್ಲ. ಕಾಲಿನ ಕುಡಿ ಒಲಿ. ಕಿತ್ಲೆಣ್ಣು ಬ್ರೋ ಆಪಲ್ ತಗೋಣ ಬೇಡ, ಜಾಮ್ಗಿ ಮಾಡ್ತೀನಿ. ತೊಳಿ ಕಾಲಿನ ತೊಳಿ ಬ್ರೋ, ಸ್ವಲ್ಪ ಹೇಳ್ತೀನಿ. ನಿನ್ನೆ ನೈಟು ಇಲ್ಲೇ ಗಾಡಿ ಹಾಕೊಂಡು ಮಲ್ಕೊಂಡಿದ್ದು. ನಮ್ಮ ಗ್ಲಾಸು ಫ್ರೀಸ್ ಆಗಿದ್ದು ಇದೇ ಜಾಗದಲ್ಲೇನೆ. ಮನೆ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಹೋಗೋಣ. ಇಲ್ಲಿಂದ ಆಲ್ರೆಡಿ ಲೇ ಬಿಟ್ಟು ಒಂದು 20 ಕಿಲೋಮೀಟ್ರ್ ಬಂದ್ಬಿಟ್ಟಿದೆ. ಖಾಲಿ ಗಾಡಿ ಅಲ್ವಾ, ಗೊತ್ತಾಗ್ತಾ ಇಲ್ಲ. ಆರಾಮಾಗಿ ಹೋಗ್ತಾ ಇದೆ. ಹಿಂದೆ ಒಂದು ಹೋಟ್ಲಿತ್ತು, ಊಟ ಮಾಡೋಣ ಅಂತ ಹೋದ್ವಿ, ಬಟ್ ಏನೂ ಸಿಗಲೇ ಇಲ್ಲ. ಹಾಗಾಗಿ ಗಾಡಿ ಇಲ್ಲಿ ನಿಲ್ಸೋಗಿದ್ವಿ. ಮ್ಯಾಗಿ ಪ್ಯಾಕೆಟ್ ತೊಗೊಂಬಂದ್ವಿ. ಏನಾಗಿಲ್ಲ ಅಂದರೆ ಮ್ಯಾಗಿ ಮಾಡ್ಕೊಂಡ್ರೆ ತಿನ್ಬೋದು. ಮುಂದೆ ಊಟ ಸಿಗಲ್ಲ ಅನ್ಸುತ್ತೆ ಎಲ್ಲೂ. ಹಾಗಾಗಿ ಕೆಳಗೆ ನಡ್ಕೊಂಡು ಹೋಗೋಲ್ಲ, ನಡ್ಕೊಂಬರೋಕ್ಕಾಗಲ್ಲ. ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಐತೆ, ಸುಸ್ತಾಗೋಗ್ಬಿಡ್ತದೆ. ಜಸ್ಟ್ 100 ಮೀಟ್ರ್ ನಡ್ಕೊಂಡು ಹೋಗಿ ಬರೋಕ್ಕಾಗಲ್ಲ, ಅಷ್ಟು ಸುಸ್ತಾಗ್ಬಿಡ್ತದೆ. ಆಕ್ಸಿಜನ್ ಮೇನ್ ಇಲ್ಲಿ ಸಿಗೋದೇ ಇಲ್ಲ. ಹೋಗಿ ಊಟ ಎಲ್ಲ ಮಾಡ್ಕೊಂಬಂದ್ವಿ. ಇಲ್ಲೇ ಮೆಡಿಕಲ್ಸ್ ಇತ್ತು ಒಂದು. ತಲೆನೋವು, ಹೆವಿ ತಲೆನೋವು, ತಲೆ ಬರೋ ಬೆಳಿಗ್ಗೆಯಿಂದ ನಂಗಂತೂ. ಶರತ್ ಬ್ರೋಗೆ ನೆಗಡಿ ಆಗ್ಬಿಟ್ಟೈತೆ. ಹಿಂಗೆ ನೆಗಡಿ ಆಗೈತೆ ಅಂದರೆ ಶರತ್ ಬ್ರೋಗೆ ಹೇಳಂಗಿಲ್ಲ ಬಿಡಂಗಿಲ್ಲ. ನನಗೆ ತಲೆಭಾರ ಅಂದರೆ ಬೆಳಿಗ್ಗೆಯಿಂದ. ಇವತ್ತು ಫ್ರೀ ಇದ್ರೂ ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಗ್ಯಾಪ್ ಕೊಡೋಣ ಅಂತ. ಇನ್ನೇನು ಮಾಡೋಂಗಿಲ್ಲ, ಸ್ವಲ್ಪ ಹುಷಾರಾಗಬೇಕು ನಾವು. ಫಸ್ಟು ವ್ಲಾಗ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಬೆಳಿಗ್ಗೆಯಿಂದ ಹಂಗೆ ಹೋಗ್ಬಿಟ್ಟೈತೆ. ಹೋಗಿಲ್ಲೇ ಊಟ ಮಾಡ್ಕೊಂಬಂದ್ವಿ. ಪರವಾಗಿಲ್ಲ, ನಾವು ತಿಂದಿದ್ರಲ್ಲಿ ಬೆಸ್ಟ್ ಊಟ. ತೋರ್ಸೋಕ್ಕಾಗಲಿಲ್ಲ ನಿಮಗೆ, ಮೊಬೈಲ್ ಚಾರ್ಜ್ಗೆ ಹಾಕೋಗಿದ್ದು. ಸೂಪರಾಗಿತ್ತು. ಒಂದು 2 ಚಪಾತಿ, ರೈಸು, ಒಂದು 2 ಥರ ಪಲ್ಯ, ಒಳ್ಳೆ ಸಖತ್ತಾಗಿತ್ತು ಗುರು. ಒಳ್ಳೆ ಊಟ ಏನ್ಬ್ರೋ, ಈ ಟ್ರಿಪ್ಪಲ್ಲೇ ಒಳ್ಳೆ ಊಟ ಇದು. ಇವಾಗ ಇಲ್ಲಿಂದ ಹೊರಡುವ ಸಮಯ ಬ್ರೋ. ಓನಾ ಒಂದು ಬಿಸ್ಟೊಂದು ಕೂತ್ಕೊಳ್ಳಿ, ಆರಾಮಾಗಿ ಮಲ್ಕೊಂಬಿಡಿ. ಇಲ್ಲಾಂದ್ರೆ ಟ್ಯಾಬ್ಲೆಟ್ ತಗೊಂಡಿದ್ದೀವಿ, ನಿದ್ದೆ ಪಕ್ಕಾ ಬರುತ್ತೆ. ನಾನೊಂದು 3-4 ಅವರ್ ಗಾಡಿ ಓಡಿಸ್ತೀನಿ. ಕಾರ್ಗಿಲ್ವರೆಗೂ ರೀಚ್ ಮಾಡೋಕೆ ಆದಷ್ಟು ಟ್ರೈ ಮಾಡ್ತೀನಿ. ಆಮೇಲೆ ನೋಡೋಣ ಏನೇನು ಕತೆ ಆಗುತ್ತೆ ಇನ್ನು. ಒಟ್ಟು ಕಾರ್ಗಿಲ್ ಅಂತೂ ಪಾಸ್ ಮಾಡಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ಒಟ್ಟು ಫುಲ್ ನೈಟ್ ಡ್ರೈವ್ ಮಾಡಲೇಬೇಕಂದ್ರೆ ಫಿಕ್ಸ್ ಆಗ್ಬಿಟ್ಟಿದ್ದೀವಿ. ಯಾಕಂದ್ರೆ ಚಳಿ ಕರಿಯೋಕೆ ಆಗ್ತಾ ಇಲ್ಲ ನಮಗೆ. ಬನ್ನಿ ಇವಾಗ ಇಲ್ಲಿಂದ ಹೋಗೋಣ. ಇಲ್ಲಿಂದ ಗಾಡಿ ಸ್ವಲ್ಪ ಹೊಡಿಯೋಣ. ಯಾವ್ದಾನ ಗಾಡಿಯಿಂದ ಕಚ್ಕೊಂಡು ಹೋಗೋಣ. ಇಲ್ಲಾಂದರೆ ಓವರ್ಟೇಕ್ ಹೊಡ್ಕೊಂಡೆ ಹೋಗೋಣ. ಒಂದೇ ಒಂದು ಗಾಡಿ ಬರ್ತಾ ಇಲ್ಲ. ನಮ್ದು ಒಂದೇ ಗಾಡಿ ಹೋಗ್ತಾ ಇದ್ದೀವಿ. ಒಂದೇ ಒಂದು ಲಾರಿ ಸಿಗ್ತಾ ಇಲ್ಲ ಗುರು. ನಮ್ಗೆ ಆಪೋಸಿಟ್ ಎಲ್ಲೋ ಒಂದೊಂದು 10 ಕಿಲೋಮೀಟ್ರಿಗೆ ಒಂದೊಂದು ಗಾಡಿ ಬರ್ತಾ ಇದ್ದಾವೆ. ಬಟ್ ನಮ್ಮ ಹಿಂದೆ ಮುಂದೆ ಒಂದು ಗಾಡಿನೂ ಇಲ್ಲ. ಅಲ್ಲೇ ಹಿಂದೆ ಒಂದೇ ಒಂದು ಗಾಡಿ ಬರೋದು, ಅದನ್ನ ಓವರ್ಟೇಕ್ ಮಾಡ್ಕೊಂಡು ಬಂದ್ಬಿಟ್ವಿ. ಬಟ್ ಮುಂದೆ ಯಾವ ಗಾಡಿಗಳೇ ಇಲ್ಲ. ಯಾವುದೋ ಒಂದು ಊರು ಸಿಕ್ತು. ಹೋಗೋಣ ಕಾರ್ಗಿಲ್ವರೆಗೂ. ನಮ್ಮ ಮುಂದೆ 2 ಗಾಡಿ ಸಿಕ್ವು. ಗಾಡಿ ಹಿಂದೆ ಹೋಗ್ತಾ ಇದೀವಿ. ಯಾಕಂದ್ರೆ ಒಬ್ರು ಹೋಗೋ ಡೇಂಜರ್ ಈ ರೋಡ್ಗಳಿಗೆ. ಹಂಗಾಗಿ 2 ಗಾಡಿ ಮುಂದೆ ಇದಾವೆ, 2 ಗಾಡಿ ಹಿಂದೆ ಇದಾವೆ. ಬಂದು ಮಿಡ್ಲಿಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ. ಏನೋ ಆಗ್ಬಾರ್ದು ಅಂತ. ಹಿಂದೆರಡು ಮುಂದೆರಡು ಮಧ್ಯ ನಾವು. ಹೆಂಗೈತೆ, ಒಳ್ಳೆ ಘಾಟ ಹತ್ತಿಸ್ತಾ ಇದೀವಿ. ನೋಡ್ಬೇಕು. ನಿನ್ನೆ ಎಲ್ಲ ನಾವು ಅದು ಫರ್ತುಲಾ ಟಾಪು ಮತ್ತೆ ಇನ್ನೊಂದು ಯಾವ್ದು ಅದ್ರ ನಮ್ಕಿಲಾ ಟಾಪಲ್ಲಿ ಬಂದ್ವಲ್ಲ, ಅಲ್ಲೆಲ್ಲ ಸ್ನೋಫಾಲ್ ಆಗಿರ್ಬೋದು. ಇವಾಗ ಕೆಳಗಡೆ ರೋಡಾಗೆಲ್ಲ ಐಸಿದ್ರೆ ಸ್ವಲ್ಪ ಕಷ್ಟ ಡ್ರೈವ್ ಮಾಡೋದು. ನೋಡ್ಕೊಂಡು ಹೋಗೋಣ ಹುಷಾರಾಗಿ. ಅಲ್ಲಿ ಮುಂದೆ ಏನು ಬೆಟ್ಟ ಕಾಣುತ್ತೋ ಆ ಲೈಟ್ದು, ಅಲ್ಲಿ ಸ್ನೋ ಬಿದ್ದಿರುತ್ತಂತ. ಇವಾಗ ಅಲ್ಲಿ ಮುಂದೆ ಏನು ಅಲ್ಲೇ ಲೈಟ್ ಹತ್ರ ಕಾಣ್ತದೆ, ಒಂದು ವೈಟ್ ಲೈಟ್. ಒಂದು ಗಾಡಿ ಹೋಗ್ತಾ ಇತ್ತು ನೋಡಿ,
ಆ ಜಾಗದಲ್ಲಿ ಸ್ನೋ ಬಿದ್ದಿರುತ್ತೆ ಇವಾಗ. ಅಂದರೆ ಅದು ಫುಲ್ ಟಾಪ್, ಅದು ಫಾದುಲ್ಲಾ ಟಾಪ್. ಬರ್ಬೇಕಾದ್ರೆ ಬಂದಿದ್ವಲ್ಲ ಅದೇ ರೋಡೆ, ಬಟ್ ಅದು ಫುಲ್ ಹೈಟಲ್ಲಿ ಇರೋದ್ರಿಂದ ಅಲ್ಲಿ ಸ್ನೋ ಬಿದ್ದಿರುತ್ತೆ. ಇಲ್ಲಿ ಬಿದ್ದಿಲ್ಲ ಅಷ್ಟೇ, ಕೆಳಗೆ. ಅಲ್ಲಿ ಸ್ವಲ್ಪ ಸ್ಲಿಪ್ ಆಗುತ್ತಂತೆ ಗಾಡಿ, ಹುಷಾರಾಗಿ ಹೋಗ್ಬೇಕು. ಏನಾರ ಕೆಳಗಡೆ ಐಸ್ ಗಡ್ಡೆ ಎಲ್ಲ ಕಟ್ಕೊಂಡಿದ್ರೆ ಸ್ಲಿಪ್ ಆಗುತ್ತೆ, ಹುಷಾರಾಗಿ ಹೋಗು ಅಂತ ಹೇಳಿದ್ರು. ಹುಷಾರಾಗಿ ಹೋಗೋಣ ನೋಡ್ಕೊಂಡು. ಅಲ್ಲಿ ಗಾಡಿಗಳು ಹೋಗ್ತಾ ಇದೆ ನೋಡಿ, 2 ಗಾಡಿ ಲೈಟ್ ಕಾಣ್ತಾ ಇತ್ತು ಅಲ್ಲಿ. ಅದನ್ನ ಫುಲ್ ಹತ್ತಿಸ್ಬೇಕು. ಅದೇನು ಬೆಟ್ಟ ಕಾಣ್ತಾ ಇತ್ತು ಅದನ್ನ ಫುಲ್ ಹತ್ತಿಸ್ಬೇಕು. ಅದನ್ನ ಹತ್ತಿಸ್ಕೊಂಡ್ಬಿಟ್ಟು ಆ ಕಡೆ ಮತ್ತೆ ಅದನ್ನ ಡೌನ್ ಇಳಿಸ್ಬೇಕು. ಸದ್ಯಕ್ಕೆ ಇಲ್ಲಿದ್ವಿ ಇವಾಗ. ಅದೊಂದು ಹತ್ತಿಸ್ಬಿಟ್ರೆ ಏನು ತಲೆನೋವಿಲ್ಲ, ಆಮೇಲೆ ಆರಾಮಾಗಿ ಹೋಗ್ಬೋದು. ಬನ್ನಿ ಹೋಗೋಣ ಡ್ರೈವ್ ಮಾಡಿಕೊಂಡು. ನೈಟ್ ಡ್ರೈವಿಂಗೇ ಒಂಥರ ಮಜಾ ಈ ರೋಡಲ್ಲಿ. ಒಂದೇ ಒಂದು ಗಾಡಿ ಬರಲ್ಲ ಆಪೋಸಿಟ್ಟು, ತುಂಬ ಕಡಿಮೆ. ಆರಾಮಾಗಿ ಚಚ್ಕೊಂಡು ಹೊರಟೋಗ್ಬಿಡ್ಬೋದು. 2 ಪಾಸಸ್ನ ಪಾಸ್ ಮಾಡಿದ್ದಾಯಿತು. ಎಲ್ಲೂ ಸ್ನೋಫಾಲ್ ಇಲ್ಲ. ನಮ್ಮ ಅದೃಷ್ಟ, ಆರಾಮಾಗಿ ಹೋಗ್ಬಿಡ್ಬೋದು. ಸ್ನೋಫಾಲ್ ಏನೋ ಇದ್ದಿದ್ರೆ ವೀಲ್ ಜಾಮ್ ಆಗೋದು, ವೀಲ್ ಸ್ಲಿಪ್ ಆಗೋದು ಆಗ್ತಾ ಇತ್ತು. ಸದ್ಯಕ್ಕೆ ಸ್ನೋಫಾಲ್ ಎಲ್ಲೂ ಇಲ್ಲ. ಮುಂದೆ ನಮ್ಮ ಬಿಜಾಪುರ ಗಾಡಿ ಇತ್ತಲ್ಲ ಮೊನ್ನೆ ಕೆಟ್ಟೋಗಿದ್ದಾಗ, ಅಲ್ಲೇ ಇದೆ ಇನ್ನು. ಅವ್ರದ್ದಿನ್ನ ಇಂಜಿನ್ ರೆಡಿ ಆಗಿಲ್ಲ ಅಂತ. ಹೋಗಿ ಮಾತಾಡ್ಸ್ಕೊಂಬಿಟ್ಟು ಹೋಗೋಣ ಬನ್ನಿ. ಮತ್ತೆ ಲಡಾಖ್ ರೋಡಲ್ಲಿ ಇನ್ನೊಂದು ಗಾಡಿ ನೋಡಿದ್ವಿ. ಯಾವ ಪಾಸಿಂಗ್ ನೋಡಿ ಕ್ಲೀನಾಗಿ. ಎ ಪಿ ಪಾಸಿಂಗ್ ಗಾಡಿ ಇಲ್ಲಿ ಲೇ ಲಡಾಖ್ ರೋಡಲ್ಲಿ ಕರ್ಗಿಲ್ ಹತ್ರ ನೋಡ್ತಾ ಇರೋದು ಈ ಗಾಡಿನ. 22 ವೀಲ್ ಟ್ರೈಲರ್ ಇದು. ಈ ರೋಡ್ಗಳಾಗ ಅದು ಹೆಂಗೆ ಓಡಿಸ್ಕೊಂಬರ್ತಾರೋ, ಅದು ಹೆಂಗೆ ಓಡಿಸ್ಕೊಂಡು ಹೋಗ್ತಾರೋ, ಅಪ್ಪ ಅಪ್ಪ ನೋಡೋಕ್ಕೆ ಭಯ ಆಗುತ್ತೆ ಈ ಗಾಡಿನ. ಘಾಟ್ಗಳಿಗೆಲ್ಲ ಹೆಂಗೆ ಹಚ್ಕೊಂಬರ್ತಾರ ಗುರು ಇವರು. ನಮ್ಮ ಗಾಡಿಗಳೇ ನಾವು ಹಚ್ಚೋಕ್ಕೆ ತಿನ್ಕಾಡ್ತೀವಿ ಒಂದೊಂದ್ಸಾರಿ. ಒಂದೇ ಒಂದು ಪೈಪ್ ಹಾಕಿದ್ರು ನೋಡಿ. ಇದು ಯಾವುದೋ ರಾಡ ಇದೆ, ಎಷ್ಟು ವೆಯ್ಟ್ ಇರ್ಬೋದು. ಟೈರ್ಗಳು ನೋಡಿ ಹೆಂಗೆ ಕುಂತಿದಾವ ಅಂತ. ಸರಿಯಾಗಿ ವೆಯ್ಟ್ ಐತೆ ಮಾತ್ರ. ಜರುಗ್ದಂಗೆ ಐತೆ ಒಂದು ಕಡೆಗಿದು. ಮಿಡ್ಲಲ್ಲಿಲ್ಲ ಲೋಡು. ಒಳ್ಳೆ ಜಾಗ ಬಿಡೋವರೆಗೂ ಹಿಂಗೆ ಹೋಗ್ಬೇಕು. ಇನ್ನು ಕರ್ಗಿಲ್ ಬಂದು 19 ಕಿಲೋಮೀಟ್ರ್ ಐತೆ. ಕರ್ಗಿಲ್ ಪಾಸ್ ಮಾಡ್ಬಿಟ್ಟು ಎಲ್ಲ ಸೈಡ್ಗೆ ಹಾಕೋಣಂತೆ. ಏನಕ್ಕೆ ಸೈಡ್ಗೆ ಹಾಕ್ತಿರೋದಂತ ಆಮೇಲೆ ಹೇಳ್ತೀನಿ ನಿಮಗೆ. ಆ ಕಡೆಯಿಂದ ಬರ್ತಾ ಇರೋ ಗಾಡಿಗಳು ಒಂದೂ ಬರ್ತಾ ಇಲ್ಲ. ಯಾಕಪ್ಪ ಅಂದರೆ ಜೋಜಿಲಾ ಪಾಸ್. ನಿನ್ನೆ ನಾವೇನು ಸ್ನೋ ನೋಡ್ಕೊಂಡು ಬಂದ್ವಲ್ಲ, ಅಲ್ಲಿ ಬಂದು ರೋಡ್ ಕ್ಲೋಸ್ ಆಗಿ ಹೋಗೈತೆ. ಹೆವಿ ಸ್ನೋಫಾಲ್ ಆಗಿ ಎಲ್ಲ ರೋಡಲ್ಲೇ ನಿಲ್ಲಿಸಿದ್ದಾರೆ ಗಾಡಿಗಳು. ಎಲ್ಲ ರಿಟರ್ನ್ ಕಳಿಸ್ತಾ ಇದ್ದಾರೆ, ಮುಂದಕ್ಕೆ ಬಿಡ್ತಾ ಇಲ್ಲ ಗಾಡಿ. ಈ ಕಡೆ ಕಾರ್ಗಿಲ್ ಕಡೆ ಬಿಡ್ತಾ ಇಲ್ಲ. ಮತ್ತು ಜೋಜಿಲಾ ಪಾಸಿಂದ ವಾಪಸ್ ರಿಟರ್ನ್ ಸೋನ್ಮಾರ್ಗ್ ಕಳಿಸ್ತಾ ಇದ್ದಾರೆ. ಹಂಗಾಗಿ ನಮ್ಗೆ ಆಪೋಸಿಟ್ ಒಂದು ಗಾಡಿನೂ ಸಿಗ್ತಾ ಇಲ್ಲ, ಒಂದು ಗಾಡಿನೂ ಬರ್ತಾ ಇಲ್ಲ. ಬರೀ ಕಾರ್ಗಳು, ಇಲ್ಲಿ ಲೋಕಲ್ ಕಾರ್ಗಳು, ಈ ಸುತ್ತಮುತ್ತ ಇರೋ ಕಾರ್ಗಳು ಮಾತ್ರ ಅಡ್ಡಾಡ್ತಾ ಇದ್ದಾವೆ. ಟೂರಿಸ್ಟ್ ಅವ್ರು ಆಗಿರ್ಬೋದು ಅಥವಾ ಲಾರಿಗಳಾಗಿರ್ಬೋದು, ಆ ಕಡೆಯಿಂದ ಒಂದೇ ಒಂದು ಗಾಡಿನೂ ಬಿಟ್ಟಿಲ್ಲ. ಇವಾಗ ನಮ್ಮ ಪರಿಸ್ಥಿತಿನೂ ಅದೇನೆ. ಮುಂದೆ ಹೋಗಿ ಸ್ಟೇ ಆಗಬೇಕು, ಆಲ್ಟ್ ಆಗಬೇಕು. ನಾಳೆ ನಾಡ್ದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಏನೇನು ಕತೆನೋ ಗೊತ್ತಿಲ್ಲ. ಫಸ್ಟ್ ಜಾಗ ಹುಡುಕಿಲ್ಲ, ಎಲ್ಲ ಸೈಡ್ಗೆ ಹಾಕೋಣ. ಮತ್ತೆ ಅಲ್ಲೂ ಆದರೆ ಗಾಡಿ ಸ್ಟಾರ್ಟ್ ಆಗಲ್ಲ, ಅದೊಂದು ಸಮಸ್ಯೆ. ಗಾಡಿನ ಇಲ್ಲಿ ಸೈಡ್ಗೆ ಹಾಕ್ತಾ ಇದೀವಿ. ಎಲ್ಲಿ ಏನೋ ಅನ್ನೋದೇ ಗೊತ್ತಿಲ್ಲ ನಮಗೂ. ಎಲ್ಲೆಲ್ಲಿ ಸಿಗ್ತದೆ ಜಾಗ ಅಲ್ಲಿ ಸೈಡ್ಗೆ ಹಾಕೊಬೇಕು, ಮಲ್ಕೊಬೇಕು ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ಈಗ ಸದ್ಯಕ್ಕೆ ನಿಮ್ಗೆ ಅಲ್ಲಿ ಮುಂದೆ ಏನು ಕಾಣ್ತಾಯಿತ್ತೋ ಬೋರ್ಡ್ ನೋಡಿ, ದ್ರಾಸ್ ಅಂತ ಏನು ಕಾಣ್ತಾಯಿತ್ತೋ ಅಲ್ಲಿಗೆ ಹೋಗ್ಬಿಟ್ರೆ ಅಂತೂ ಬೆಳಿಗ್ಗೆ ಗಾಡಿ ಸ್ಟಾರ್ಟ್ ಆಗಲ್ಲ. ಹಾಗಾಗಿ ಸದ್ಯಕ್ಕೆ ಇಲ್ಲೇ ನಿಲ್ಲಿಸ್ತಾ ಇರೋದು. ಪ್ರತಿಯೊಂದು ಗಾಡಿನೂ ಇಲ್ಲೇ ನಿಲ್ಸ್ಕೊಂಡೆ ಬೆಳಿಗ್ಗೆ ಎದ್ದು ಹೋಗ್ತಾರೆ. ಆ್ಯಕ್ಚುಲಾಗಿ ಮೇನ್ ಸಮಸ್ಯೆ ಏನು ಅಂದರೆ, ಅವಾಗಲೇ ಹೇಳ್ದಂಗೆ ಆ ಕಡೆಯಿಂದ ಒಂದು ಗಾಡಿನೂ ಬಿಡ್ತಾ ಇಲ್ಲ. ನಮ್ಮನ್ನು ಈ ಕಡೆಯಿಂದ ಹೋದ ತಕ್ಷಣ ಲಾಕ್ ಮಾಡೋಕ್ಕಂತಾರಲ್ಲಿ ಮುಂದೆ ಹೆಂಗಿದ್ರು ಹೋಗೋಕ್ಕಾಗಲ್ಲ ಶ್ರೀನಗರ್ಗೆ. ಇನ್ನೂ 2-3 ದಿನ ಅಂತೂ ಹೋಗೋಕ್ಕಲ್ಲ ನಮ್ಗೆ ಗೊತ್ತಿದ್ದ ಮಟ್ಟಿಗೆ. ಯಾಕಂದರೆ ಫುಲ್ಲು ಸ್ನೋಫಾಲ್ ಎಲ್ಲ ಕ್ಲಿಯರ್ ಮಾಡೋವರೆಗೂ ಎಲ್ಲ ಐಸ್ ಗಡ್ಡೆ ಕಟ್ಬಿಡೈತೆ. ಅಲ್ಲಿವರೆಗೂ ಗಾಡಿಗಳು ಬಿಡೋಲ್ಲ. ಹಾಗಾಗಿ ಹೋದ್ರೂ ಪ್ರಯೋಜನ ಇಲ್ಲ. ಅಲ್ಲೋಗಿ ಕೋಲ್ಡಾಗಿ ನಿಲ್ಲಿಸಿ ಗಾಡಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಸ್ಟಾರ್ಟ್ ಆಗಿಲ್ಲ ಅಂದರೆ ರಿಸ್ಕು. ಹೀಗಾಗಿ ಇಲ್ಲೇ ಕರ್ಗಿಲೆಲ್ಲ ನಿಲ್ಲಿಸಿ ಮಲ್ಕೊತಾ ಇದ್ದೀವಿ. ಬೆಳಗ್ಗೆ ಎದ್ಬಿಟ್ಟು ಹೋಗೋಣ ಮೀನಮಾರ್ಗ್ ಹೋಗಿ ಅಲ್ಲಿ ಎಷ್ಟು ದಿನ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ಬೇಕು, ಎಲ್ಲದಕ್ಕೂ ಸಿದ್ಧ ಆಗಿ ಹೋಗ್ಬೇಕು. ಮಿಡ್ಲಲ್ಲಿ ಬಂದಾಯಿತು. ಇವಾಗ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಮಿಡ್ಲ ಮಧ್ಯದಲ್ಲಿ ಮಂಡ್ಯ ಹತ್ರ ಒಂದು ಐಸ್ ಬಿದ್ದೈತೆ ಅಂದ್ಕೊಳ್ಳಿ. ಹಂಗೆ ಶ್ರೀನಗರ ಕರ್ಗಿಲ್ ಮಧ್ಯೆ ಜೋಜಿಲಾ ಪಾಸಲ್ಲಿ ಫುಲ್ ಐಸ್ ಬಿದ್ದೈತೆ. ರೋಡ್ ಆ ಕಡೆಗೆ ಈ ಕಡೆಗೆ ಬರೋಲ್ಲ, ಈ ಕಡೆ ಆ ಕಡೆಗೆ ಬರೋಲ್ಲ, ಆ ಥರ ಫಾರ್ ಎಕ್ಸಾಂಪಲ್ ಹೇಳಿದ್ದಷ್ಟೇ. ಓಕೆ, ಎಲ್ರಿಗೂ ಗುಡ್ ನೈಟ್, ಮತ್ತು ಬೆಳಿಗ್ಗೆ ಸಿಗೋಣ.